ಯಾರು ಹೇಳಿದ್ ನಿಮ್ಗೆ 80% ಜನ ಅಂತ ಹೇಳ್ತಾ ಇದ್ದಾರೆ ಅವರು ಈಗ ನಾನು ಹೇಳಿದ್ರೆ ಅವ್ರು ಹೇಳವ್ರೆ, ತಪ್ಪೇನಿಲ್ಲ, ಅದು ಪರಿಶೀಲನೆ ಮಾಡ್ತೀವಿ. ಬಹುಶಃ ಈ ರೇಟ್ ಇಂದ ಎಲ್ಲರೂ ಅವ್ರ ಮನಸ್ಸನ್ನೆಲ್ಲ ಬದಲಾಯಿಸ್ಕೋಬಹುದು ಅಂತ ಅನ್ಕೊಂಡಿದೀವಿ. 1446 ಜನ ಅರ್ಜಿ. ಎಷ್ಟು ಪರ್ಸೆಂಟ್ ಆಗುತ್ತೆ? ಇಲ್ಲ, 1080 ಎಕರೆ ಆಗಿದೆ. 1080 ಎಕರೆ ಆಗಿದೆ. ದರ ನಿಗದಿ ನಾವೇ ದರ ನಿಗದಿ ಮಾಡಲಿ, ನಾನೇ ಸ್ಟಾಪ್ ಮಾಡಿಸಿದ್ದು. ಬೇಡ ಇರಪ್ಪ, ದರ ನಿಗದಿ ಮಾಡಲಿ, ಆಮೇಲೆ JMC ಮಾಡಿ ಅಂತ ಹೇಳಿ ನಾನೇ ಸ್ಟಾಪ್ ಮಾಡಿಸಿದೆ. ನಮ್ಮೆಲ್ಲ ಮುಖಂಡರುಗಳು ಹೇಳಿ ನಾನೇ ಹೇಳಿದೆ. ಅದಕ್ಕೆ ಅವಾಗ ನಿಲ್ಸ್ತೋ. ಈಗ ದರ ನಿಗದಿ ಆಗಿದೆ. JMCಗೆ ಎಲ್ಲರೂ ಕೂಡ ನಮಗೆ ಕೆಲವರೆಲ್ಲ ಈಗಾಗಲೇ ಇದನ್ನು ಕೊಡ್ತಾ ಇದ್ದಾರೆ, ಬಂದು ನಮ್ಮ JMC ಮುಗಿಸ್ಕೊಡಿ, ನಮಗೆ ದರ ನಿಗದಿ ಮಾಡಿ ನಮಗೆಲ್ಲ ಕೊಡ್ಲಿಕ್ಕೆ ಹಣ ನಾನು ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿ ಲೆಟರ್ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ. ಏನಿವೆಲ್ಲ ವೈಟ್ ಅಂಡ್ ಬ್ಲಾಕ್, ನೀವು RTI ಅರ್ಜಿ ಹಾಕಿದ್ರೆ ಎಷ್ಟಿತ್ತು, ಎಷ್ಟು ಬಂದದೆ, ಇಲ್ಲಿ ಯಾರೋ ಹೊಡ್ಕೊಂಡ್ಬಿಟ್ಟಿದೀವಿ ಅಂತ ನಿಮ್ಮ ಉದ್ದೇಶನ? ಬಾಲಕೃಷ್ಣ ಮಾಡ್ಕೊಂಡ್ಬಿಟ್ಟವ್ ನಮ್ಮ 100 ಎಕರೆ ಅಂತ ಎಷ್ಟಿತ್ತು? ಈಗ ಹಿಂದೆ ಅವ್ರು ಹೇಳಿದ್ರಲ್ವಾ, ಆಮೇಲೆ ಮಂಜೂರಾತಿ ಮಾಡ್ಕೊಟ್ಟಿದೀವಲ್ಲ ನಾವು. 50-53 ಅರ್ಜಿಗಳೆಲ್ಲ ಕೆಲವ್ರಿಗೆಲ್ಲ ಮಂಜೂರಾಗೈತೆ, ಕೆಲವರು ಕೋರ್ಟ್ ಅಲ್ಲಿ ಇದ್ದಾವೆಲ್ಲ ಸೆಟ್ಲ್ ಆಗವೆ. ಅದೇ P ನಂಬರ್ನೆಲ್ಲ ಲೆಸ್ ಮಾಡಿರ್ಲಿಲ್ಲ. ಈಗ ಇರ್ತಕ್ಕಂಥ ಫ್ಯಾಕ್ಟು ಇದು ಸರ್ವೆ ಆಗಿ ಸಂಪೂರ್ಣವಾದಂಥ ವರದಿ, ಇದು 100% ಇರ್ತಕ್ಕಂಥ ವಿಚಾರನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾರ್ಯಾರೋ ಆಸ್ತಿ ಯಾರ ಹೆಸರಲ್ಲ ಆಸ್ತಿ ಮಾಡ್ಕೊಂಡ್ರೆ ನಾವು ಏನ್ರಿ ಮಾಡಕತ್ತದೆ? ಈಗ ಕುಮಾರಸ್ವಾಮಿ ಅವರ ಶ್ರೀಮತಿ ಅವರೇನೆ ಅವ್ರು ಬೇರೆಯವ್ರ ಹೆಸರಲ್ಲಿ GP ಐತೆ ಮಾಡ್ಕೊಂಡವ್ರೆ. ಅದನ್ನೆಲ್ಲ ನಾನು ಮಾತಾಡೋದು ನಾವು ಗೌರವನ ನಮ್ಗದು. ದುಡ್ಡಿರೋರು, ರಿಯಲ್ ಎಸ್ಟೇಟ್ ಮಾಡೋರು ಯಾರು ಏನಾರು ಮಾಡ್ಕೊತಾರೆ, ಅದಕ್ಕೂ ನಮ್ಗೆ ಸಂಬಂಧ ಏನು? ಯಾರ ಹೆಸರಲ್ಲಿ ಪಾಣಿ ಐತೆ ಅವ್ರಿಗೆ ದುಡ್ಡು ಕೊಡ್ತೀವಿ. ಅವರೇ ಅಲ್ವೇನ್ರಿ ಇದನ್ನ ಮಾಡಿದವರು? ಈ ಮಾತನ್ನ ಅವ್ರು ಮುಖ್ಯಮಂತ್ರಿ ಆದಾಗ, ಅವರು ಇದಕ್ ಬಂದಾಗ, ಬೈರ್ಮಂಗ್ಲ ಕ್ರಾಸಿಗೆ ಬಂದಾಗ, ಕಂಚಗಾರನಹಳ್ಳಿಗೆ ಬಂದಾಗ, ಒಂದೇ ಒಂದು ಆರ್ಡರ್ ಮಾಡ್ಬೋದಾಯ್ತು, ಕರೀರಿ ಅವ್ನ ಚೀಫ್ ಸೆಕ್ರೆಟರಿನ, ತಗೊಳ್ರಿ ಆರ್ಡರ್ನ, ವಜಾ ಮಾಡ್ರಿ ಅಂದ್ರೆ ಮುಗ್ದೋಗಿತ್ತು. ಅವತ್ತು ಇದು ನನ್ನ ಕನ್ಸಿನ ಕೂಸು ಯೋಜನೆ ನಾನು ಮಾಡ್ತೀನಿ ಅಂತ ಹೇಳಿ ಆ ಮೀಡಿಯಾದಲ್ಲಿ ತೋರಿಸಿದ್ರು, ಟಿವಿನಲ್ಲಿ 40% ಕೂಡ ಕೇಳಿದ್ದೆ ನಾನು ಡೆವಲಪ್ಡ್ ಏರಿಯಾದಲ್ಲಿ ಅಂತ. ನೀವೇ ನೋಡಿದ್ರಪ್ಪ ಟಿವಿನಲ್ಲಿ. ಈಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ಔಷಧಿ ಇಲ್ಲ. ನ್ಯಾಯಯುತವಾಗಿ ಇವರು ಒಂದ್ ನಿಮಿಷ ಕೂತ್ಕೋಬೇಕು, ಆಮೇಲೆ ಹೇಳ್ತೀನಿ ನಿಮ್ಗೆ. ಆಮೇಲೆ ಇವರು ಮಾಧ್ಯಮದವ್ರಿಗೆ ಈಗ ನ್ಯಾಯಯುತವಾಗಿ ಮಾತಾಡ್ತಕ್ಕಂಥವ್ರ ಹತ್ರ ಮಾತಾಡ್ಬೋದು, ರಾಜಕೀಯವಾಗಿ ಮಾತಾಡೋಂಥ ಹತ್ರ ಮಾತಾಡಕ್ಕಾಯ್ತದ? ತೊಂದ್ರೆ ಇಲ್ಲ ನೋಡ್ರಿ. ಈಗ ನಾನು ಹೊರಟಿದ್ನಲ್ಲಪ್ಪ ಚಲೋ, ಅವಾಗ ಆ ಚಲೋ ನಾನು ಕೈ ಜೋಡಿಸಿದ್ರೆ ಇಷ್ಟೆಲ್ಲ ಆಯ್ತಿರ್ಲಿವಲ್ಲ. ಅವತ್ತು ಯಾಕೆ ಕೈ ಜೋಡಿಸ್ತಿಲ್ಲ ಅವರು? ಅಲ್ಲಿ ಶಾಸಕರಿದ್ರಲ್ಲ, ಅವ್ರ ಜೊತೆ ಬರ್ಬೋದಾಯ್ತು. ಅವತ್ತು ನಾನು ಹೋರಾಟ ಮಾಡಿದಾಗ, ನಾನು ಪ್ರೆಸ್ ಮೀಟ್ ಮಾಡಿದಾಗ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿದ್ರಲ್ಲಿ, ಅವ್ರು ಮಾರನೇ ಸಹ ಪ್ರೆಸ್ ಮೀಟ್ ಮಾಡಿದ್ರು ಅದೇ ಜಾಗದಲ್ಲಿ. ಅವತ್ತು ನನ್ನ ಜೊತೆ ಕೈ ಜೋಡಿಸಿ, ಇಲ್ಲ ಬಾಲಕೃಷ್ಣ ನಡೀರಿ ಒಟ್ಟಿಗೆ ಹೋಗೋಣ, ಇಬ್ರು ಬಿಡೋದ್ ಬೇಡ ಅಂತಂದ್ರೆ ಮುಗ್ದೋಗಿತ್ತಲ್ಲ ಅವತ್ತು. ನಾವ್ ಹೇಳಿರ್ಲಿಲ್ಲ ರೀ. ಒಂದ್ ನಿಮಿಷ, ಅವ್ರು ಕೇಳ್ತಾ ಇರೋದಕ್ಕೆ ಉತ್ತರ ಅಷ್ಟೇ. ನಾವು ಸಿದ್ದರಾಮಯ್ಯನವ್ರು ಕೈ ಬಿಡ್ತಾರೆ, ಇವ್ರು ಬಿಡ್ತಾರೆ ಅಂತ ಅಲ್ಲ. ಇದ್ರ ಉದ್ದೇಶ ಏನಂದ್ರೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಒತ್ತಡ ತಗ್ಗಿಸ್ಬೇಕು. ಸ್ವಲ್ಪ ಬೇರೆ ಕಡೆ ಸುತ್ತ ಹೋಗ್ಬೇಕು. ಇವಾಗ ನಾಳೆ ಬೇರೆ ಕಡೆನೂ ಕೂಡ ಆಗ್ತಾ ಇದೆ. ಹೊಸಕೋಟೆ ಇರ್ಬೋದು, ಸೋಲೂರು ಇರ್ಬೋದು, ಈ ರೀತಿ ಬೆಂಗಳೂರು ಸುತ್ತಮುತ್ತ ಅನೇಕ ಕಡೆ ಈ ತರ ಟೌನ್ಶಿಪ್ಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗ್ತಾ ಇದೆ. ಈಗ ಬೆಂಗಳೂರು ಸಿಟಿ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಬೆಳೀತಾ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಎಷ್ಟೋ ಟೌನ್ಶಿಪ್ಗಳಿಗೆ ಕುಡಿಯೋ ನೀರನ್ನ ಸರಿಯಾದ ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ. ಇಲ್ಲಿ ಈಗಾಗಲೇ ಇದನ್ನ BWSSP ಅಂಡರ್ ತಗೊಂಬಂದವ್ರೆ. ಇಲ್ಲಿಗೆ ಕಾವೇರಿ ನೀರನ್ನ ತಕ್ಷಣ ಕೂಡಲೇ ಅದನ್ನ ಪ್ರಾರಂಭ ಮಾಡ್ತವ್ರ ಕೆಲಸನೂ ಕೂಡ. BWSSP ನೀರನ್ನೇ ಇಲ್ಲಿ ಕೊಡ್ತಕ್ಕಂಥ ಕೆಲಸ ಆಗ್ತದೆ ಸಂಪೂರ್ಣವಾಗಿ. ನನಗೆ ಗೊತ್ತಿರಂಗೆ ಈ ಬೈರ್ಮಂಗ್ಲ ಕಲುಷಿತವಾಗಿರ್ತಕ್ಕಂಥ ಕೆರೆಯಿಂದ ಸುತ್ತಮುತ್ತ ಪ್ರತಿ ಗ್ರಾಮದಲ್ಲೂ ಒಂದು 10% ಜನಕ್ಕೆ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ. ಆ ಬೆಂಗಳೂರಿನ ಆಸಿಡ್ ಕೊಳಚೆ ನೀರು ಕುಡಿದು ಈಗ ಅದಕ್ಕೂ ಕೂಡ ಆ ಬೈರ್ಮಂಗ್ಲ ಕೆರೆ ಶುದ್ಧೀಕರಣ ಮಾಡಬೇಕು, ಅದನ್ನು ಶುದ್ಧವಾಗಿ ಇಡಬೇಕು ಅಂತ ಹೇಳಿ ಅದಕ್ಕೂ ಇದರಲ್ಲಿ ಯೋಜನೆಯಲ್ಲಿ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಆಗಲೇ ಪ್ರಾರಂಭ ಆಗಿದೆ. ಅದನ್ನು ಶುದ್ಧೀಕರಣ ಮಾಡಬೇಕು, ಟೆರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು ನೀರನ್ನ ಅಂತೇಳಿ ಅದು ಕೂಡ ಪ್ರಾರಂಭ ಮಾಡಿದ್ದೀವಿ. ಈಗ ಇಲ್ಲ ಅಂತಂದ್ರೆ ಮಾಮೂಲಿ ಅದು ಕಾನೂನುಬದ್ಧವಾಗಿ ಕೊಡ್ತೀವಿ ಅಷ್ಟೇ. ಇಲ್ಲ, ಈಗ ಒಪ್ಪಿಗೆ ಕೊಟ್ರೆ ನಾವು ಈ ದರ ಕೊಡ್ಬೋದು ಗುರುಗಳೇ. ಒಪ್ಪಿಗೆ ಕೊಡದೇ ಇರೋರಿಗೆ ಫೈಟ್ ಮಾಡ್ತೀವಿ ಅಂದ್ರೆ ನಾವು ಬೆದರಿಕೆ ಹಾಕೈತೆ. ಕೋರ್ಟು ಕಚೇರಿ ಇನ್ನೊಂದು ಮತ್ತೊಂದು ಅವ್ರ ರೈಟ್ಸ್ ಅದು. ಆ ರೈಟ್ಸ್ ನಾವು ಈ ದರ ಇಲ್ಲದೆ ಹೋದ್ರೆ, ಒಪ್ಪಿಗೆ ಇಲ್ಲದೆ ಹೋದ್ರೆ ಅವ್ರು ಕೋರ್ಟ್ಗೆ ಹೋದ್ರೆ ಆ ದರ ನಾವು ಕನ್ಸೆಂಟ್ ಕೊಡೋರಿಗೆ ಎಕ್ಸ್ಟ್ರಾ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿರೋದು. ಇಲ್ಲ ಸರ್, ಹೋಗೋರ್ಗೆ ನೀವು ಕಟ್ಟಾಕಾಯ್ತದ? ನೀವು ಸರಿ ಹೋಗೋರು ಹೋಯ್ತಾ ಇರ್ತಾರೆ, ಹೋರಾಟ ಮಾಡೋರು ಮಾಡ್ತಾ ಇರ್ತಾರೆ, ಯಾರನ್ನೂ ಕಟ್ಟಾಕ
ನಾನೊಂದ್ಸರಿ ಕರೆದೆ ಅವ್ರನ್ನೆಲ್ಲರೂ ಮಾತಾಡೋಣ, ಚರ್ಚೆ ಮಾಡೋಣ ಅಂತೇಳಿ. ಅವಾಗ ಅವರೆಲ್ಲ ಗಾಡಿಗಳು ಮಾಡಿ 5,000 ಜನ ಹೋಗ್ಬಿಡೋಣ, 10,000 ಜನ ಹೋಗ್ಬಿಡೋಣ. ನಾನು ಏನು ಮಾತಾಡಲಿ? ನೀವು ಮಾಧ್ಯಮದವರೇ ನನಗೆ ಹೇಳ್ಬೇಕು, ರಕ್ಷಣೆ ಕೊಡ್ಬೇಕು. ಯಾವ ರೀತಿ ಮಾತಾಡಲಿ ನಾನು ಹೇಳಿದೆ ಒಂದು 25-30 ಜನ ಬನ್ನಿ ಮಾತಾಡೋಣ, ಚರ್ಚೆ ಮಾಡೋಣ ಅಂತ. ಅವಾಗ ಅವರು ಅದನ್ನ ಮಾಧ್ಯಮದಲ್ಲೆಲ್ಲ ಹಾಕಿ, ವಿಡಿಯೋದೆಲ್ಲ ಫೇಸ್ಬುಕ್ ಎಲ್ಲ ಹಾಕಿ, ಯೂಟ್ಯೂಬ್ ಎಲ್ಲ ಹಾಕಿ, ನಡೀರಿ ಹೋಗೋಣ ಬಾ MLA ಕರ್ಬಿಟ್ಟವ್ರೆ. ಈಗ ಹಿಂದೆ ಕುಮಾರಣ್ಣ ಅವ್ರು ಕರೆದಿದ್ದು 25 ಜನನೇ, ನಾನು ಒಂದು 25 ಜನ ಬರ್ರಿ ಅಂದೆ. ಆ ಕೃಷ್ಣ ಕರೆದಿದ್ರಲ್ಲ ಅವ್ರು ಅವಾಗ ಮುಖ್ಯಮಂತ್ರಿ ಆದಾಗ, ಅವರು 25 ಜನ ಕರೆದು, ನಾನು 25 ಜನ ಬಂದ್ರೆ 2,000 ಜನ ಬಂದ್ಬಿಡ್ತೀವಿ ಅಂತಂದ್ರು. ನಾನು ನೀವು ಹೇಳೋದು ಒದತೀನಿ ಅಂತ ನೀವು ಹೇಳೋದು, ಅವೆಲ್ಲ ವಾಪಸ್ ತಗೋತೀವಿ. ಸಣ್ಣ ಪುಟ್ಟ ಇರ್ತದ ಅಣ್ಣ, ನನ್ನ ಮೇಲೂ ಗಲಾಟೆ ಮಾಡಿದ್ರು, ನಾವು FIR ಮಾಡ್ತಿದೀವ? ನಾನು ಹೋದಾಗಲೂ ಕೂಡ ಅವ್ರ ಅವಾಲು, ಅವ್ರ ನೋವು ಅವ್ರು ಹೇಳ್ಕೊಂಡು ತಪ್ಪೇನಿಲ್ಲ. ಅದು ಯಾರೋ ಅಧಿಕಾರಿಗಳಿಗೆ ಏನೋ ಅಂದಿರೋರು, ಅದು ಸಣ್ಣ ಪುಟ್ಟ ಆಗದ, ಅವೆಲ್ಲ ವಾಪಸ್ ತಗೋತೀವಿ. ಅವೆಲ್ಲ ರೈತರದೆಲ್ಲ ಮೊಕದ್ದಮೆನ ಕ್ಯಾಬಿನೆಟ್ ತಂದೆಲ್ಲ ಡ್ರಾಪ್ ಮಾಡ್ಬೇಕು ಅಂತ ಕೂಡ ಈ ಒತ್ತಾಯ ಹಾಕಿದೀವಿ ಆಗ್ಲೇ. ಅದೆಲ್ಲ ಯಾವುದು ಇರೋದಿಲ್ಲ, ಯಾವ ಕೇಸ್ಗಳು ಇರೋದಿಲ್ಲ.